ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈ ಲಾಕ್ಡೌನ್ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ತುಂಬ ಕಥೆಗಳು ಮಾಡಿದ್ದೀವಿ ನಾವೆಲ್ಲ ಆಲ್ರೆಡಿ. ಬಟ್ ನನಗೆ ಒಂದು ಲೋಕಲ್ ಸಿನಿಮಾ ಮಾಡೋಣ, ಹೊಸಬರಿಗೆ ಏನಾದರೂ ಚಾನ್ಸ್ ಸಿಗಲಿ, ಯಾರೋ ದೊಡ್ಡ ಪ್ಲೇಸ್ ಯಾರು ಮಾಡಲ್ಲ ನಮ್ಮಂತರಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇ ಸಿನಿಮಾದಲ್ಲಿ ಕಲ್ತಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ. ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನಾವು ದೊಡ್ಡ ಕತೆ ಮಾಡೋಕ್ಕಾಗಲ್ಲ. ಯಾರೊಬ್ಬರು ಡೈರೆಕ್ಟರ್ ನನಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕನ್ನ ಲೋಕಲ್ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಂಜು ಅವರು ಒಂದು ಸಿಕ್ಕರು ಮೈಸೂರಲ್ಲಿ, ನನಗೆ ಇಷ್ಟು ನಮ್ಮ ಆಗಿರೋರೆಲ್ಲ ಉತ್ತರ ಕರ್ನಾಟಕದವರು. ಕತೆ ಅಲ್ಲಿ ಸಿಕ್ಕಮೇಲೆ ಒಂದು ಕತೆ ಮಾಡಿದ್ದೆ ನಾನು ಚಿಕ್ಕದಾಗಿ. ಅದು ಸರ್ ಸಿಕ್ಕಮೇಲೆ, ಮಂಜು ಸರ್ ಸಿಕ್ಕಮೇಲೆ ನನಗೆ ಅವ್ರು ಹೇಳಿದ್ರು ನಾವೇ ಮಾಡೋಣ ನಮ್ಮ ಭಾಗದಲ್ಲಿ. ಯಾಕಂದರೆ ಮಂಗಳೂರು ಕನ್ನಡ ಅಂದರೆ ಅದೊಂದು ಬೇರೆ ಲೆವೆಲ್ ಭಾಷೆ, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ನಮ್ಮ ಲ್ಯಾಂಗ್ವೇಜಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಂಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆದ್ರಿಂದ ಆ ಕಥೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಹುಟ್ಟಿದ ಕಥೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋದ್ಬಿಟ್ಟು ಮಂಜು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದರೂ ಮಾಡೋಣ ಅಂತ ಕುಂತೀವಿ. ಹಂಗೆ ಶುರುವಾದ ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾ ತುಂಬ ಜನ ನೋಡ್ತಾ ಇದ್ದಾರೆ. ದುರಂಧರ್ ಅಂದರೆ ಪ್ರೆಸೆಂಟ್ ಕತೆ ಒಂದು ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ಥರ ನಾವು ಲಾಕ್ಡೌನ್ ನಡೆದ ಘಟನೆ ಇಟ್ಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಕಷ್ಟನೂ ಆಗಿದೆ, ತುಂಬ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಷಯ. ಹಾಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದರೆ ನನಗೆ ತುಂಬ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ಚಿಕ್ಕ ನಾವು ಕಲ್ತವ್ರಿಂದ ಉತ್ತರ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಭಾರತ ಯೂಸ್ ಮಾಡ್ತಾರೆ, ಅರ್ಧ ಇಲ್ಲೇ ಇರ್ತದೆ ಕಥೆಗಳು. ಪ್ಯೂರ್ ಉತ್ತರ ಕರ್ನಾಟಕ ಕಥೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂದು ತುಂಬ ಸಿನಿಮಾಗಳು ಬಂದಿದೆ ಇತ್ತೀಚೆಗೆ. ಬಟ್ ನಾವು ಅಲ್ಲಿ ನಮಗೆ ಅಲ್ಲಿಂದ ಕಥೆಗಳನ್ನ ಮಾಡೋಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ನಾವು ಕತೆ ಶುರು ಮಾಡಿದ್ವಿ, ಅಲ್ಲೇ ಶೂಟ್ ಮಾಡಿದ್ವಿ. ತುಂಬ ನಾನು ಹೇಳೋದಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ ಇಲ್ಲಿ ಯಾವುದೇ ನಾವು ಎಷ್ಟಲ್ಲಿ ಈಗೆಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲ ಬೆಳೆಸ್ತಾ ಇದ್ದೀವಿ. ಕನ್ನಡಿಗರೆಲ್ಲ ವಿಶಾಲ ಇರೋದಾದ್ರೆ ನಾವೆಲ್ಲ ದಯವಿಟ್ಟು ಕನ್ನಡ, ಪ್ಯೂರ್ ಕನ್ನಡ ಭಾಷೆ, ಅದ್ರ ಬಗ್ಗೆ ನಾನು ಹೆಮ್ಮೆ ಹೇಳ್ಕೊತೀನಿ. ಸೆನ್ಸಾರ್ ಕೂಡ ತುಂಬ ನಮಗೆ ಅಪ್ರೋಚ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ದೀರಾ, ಪಕ್ಕ ಕನ್ನಡ ಸಿನಿಮಾ, ಎಲ್ಲಿ ಬೇರೆ ಭಾಷೆಯನ್ನು ಬಳಸದೆ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿದ ಅಂತ ಹೇಳಿದ್ರು. ಅದು ಭಾಳ ಹೆಮ್ಮೆ, ನಮಗೆ ಭಾಳ ಸಪೋರ್ಟಿವ್. ಆಮೇಲೆ ಅವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಈ ಥರ ಸ್ಟೋರಿ ಮಾಡಬೇಕು ಅಂತ ಇವ್ರು ಹೇಳಿದ್ರು. ಲಾಕ್ಡೌನ್ ಅಂತ ಒಂದು ಸ್ಟೋರಿ ಇದೆ ಅಂತ ಹೇಳಿದರು. ಹೀಗಾಗಿ ಆ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಲಾಕ್ಡೌನ್ ಸ್ಟೋರಿ ಅಲ್ಲಿಗೆ ಸ್ಟಾರ್ಟ್ ಆಯಿತು ಬರೆಯೋಕ್ಕೆ. ಸಿಟಿ ಬಸ್ ಸ್ಟಾಪ್ ಇಂದಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡ್ಬಿಟ್ಟು ಒಂದು 3-4 ತಿಂಗಳ ಸ್ಟೋರಿನ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ತಂದಾಯಿತು. ಸೆಂಟ್ರಲ್ಲಿ ತುಂಬ ಕಷ್ಟ ಆಯಿತು, ಯಾಕಂದರೆ ನನಗೆ ಫಿಲ್ಮ್ ಇಂಡಸ್ಟ್ರಿ ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ತಗೊಂಡು ಬಂದೆ. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು, ಮುದುಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು. ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಬಾಬಾ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅದೇ ನೋವಲ್ಲೇ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ.
ಟ್ರೈ ಮಾಡು ಆಗುತ್ತೆ ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ರೆ ನೀನು ಮಾಡು, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಬಾಬಾ ಹೀರೋ ಬೇಕು ಹೀರೋ ಅಂದರು. ನನ್ನ ಮಗನೇ ಇದ್ದೇನೆ, ಹೀರೋ ಹಾಕೊಂಡಪ್ಪ ಅಂತ ಹೇಳಿದೆ. ಹಾಕೊಂಡು ಮಾಡಿಸು ಅಂತೇಳಿ ಕಳಿಸ್ಕೊಟ್ಟೆ. ಇವತ್ತು ಹೀರೋ ಆಕ್ಟಿಂಗ್ ಮಾಡಿ ಅವರು ಬಂದಿಲ್ಲ ಕೂತಿದ್ದಾರೆ. ಆಮೇಲೆ ನಾವು ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸನೂ ಕಷ್ಟ ಬಿದ್ದು ಮಾಡಿದ್ದಾರೆ ಸಿನಿಮಾ. ಜಾಸ್ತಿ ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಯಾಕೆಂದ್ರೆ ಎಲ್ಲ ಮನೆಗಳಿಗೂ ನಮ್ಮನ್ನ ತಲುಪಿಸುವಂತ ಕೆಲಸ ಮಾಡ್ತೀರಾ. ಮತ್ತೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಪಾತ್ರ, ಮತ್ತೆ ಕಥೆನೂ ತುಂಬಾ ಚೆನ್ನಾಗಿದೆ. ಕಥೆ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಮತ್ತೆ ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮ್ಗೂ ಇದ್ರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವಿ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ರು ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನ್ಸಲ್ಲಿ, ಆದ್ರೆ ಊಹೆ ಮಾಡ್ಕೊಳಕ್ ಆಗದೆ ಇರೋಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ಲೋ ಬಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಯಾಕಂದ್ರೆ ಮಂಜು ಅವರು ತುಂಬಾ ಕಷ್ಟ. ಇದರಲ್ಲಿ ನನ್ನ ರೋಲ್ ಬಂದ್ಬಿಟ್ಟು ಹೀರೋಯಿನ್. ಆ್ಯಕ್ಚುಲಿ ನನಗೆ ಆಪರ್ಚುನಿಟಿ ಹೇಗೆ ಬಂದಿದ್ದು ಅಂತ ಅಂದರೆ, ಆ್ಯಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ಬರು ಫೇಮಸ್ ರೀಲ್ಸ್ ಸ್ಟಾರಿಂದ ನನಗೆ ಬಂದಿದ್ದು, ಕಿರಣ್ ಸರಿಂದ. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ದೆ, ಅಲ್ಲಿ ತುಂಬ ಮಂಜು ಸರು, ಜಾವೇದ್ ಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾ ಇದ್ರು ನನಗೆ. ಈ ಕಡೆ ಮದುವೆನ ಎಂಜಾಯ್ ಮಾಡೋಕೆ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ಸಕ್ಕ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾ ಇದ್ರು. ಅಂದರೆ ಪಾಪ ವಿಡಿಯೋ ಕಾಲಲ್ಲಿ ಆಡಿಷನ್ ತಗೊಂಡು ಇದು ಮಾಡಿದ್ರು, ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು, ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು, ಸ್ವಲ್ಪ ದಿನ ಹೆಂಗಾಗಿ ಹೋಗಿತ್ತು ಅಂತಂದರೆ ಮನೆಗೆ ಹೋದ್ಮೇಲೆ ನಾವು ಅದೇ ಲ್ಯಾಂಗ್ವೇಜ್ ಸ್ಲ್ಯಾಂಗಿ ಯೂಸ್ ಮಾಡ್ತಾ ಇದ್ವಿ, ಲೈಕ್ ಆ ಥರ ಆಗ್ಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ my co-artist Vijay Vignesh, thank you for supporting me on those days. Thank you. ಎಲ್ರಿಗೂ ನಮಸ್ತೆ. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನಾನು ಕೊಟ್ಟಿದ್ದು ಮಂಜು ಮುದ್ಗಲ್ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ಡಿಗ್ರಿ ಫೈನಲ್ ಇಯರ್. ಹೌದು, ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬಾ ಸಣ್ಣಕ್ಕಿದ್ದಾನೆ ಹಂಗೆ ಅಂತ ಅವ್ರೇನಾದ್ರು ಹೇಳ್ಬೇಕಾಗಿದ್ರೆ ಅಲ್ಲೇ ಹೇಳಿರೋರು. ಅದೇ ಅವ್ರು ಏನು ಹೇಳಿಲ್ಲ, ನಿನ್ನ ಹತ್ರ
ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದ್ರ ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೆ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ 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 ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದ್ರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಹೇಳೋದಿಲ್ಲ ಸರ್, ಒಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ಡೌನಲ್ಲಿ ಆಗಿರೋ ಒಂದು ಸನ್ನಿವೇಶನ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆ್ಯಕ್ಟಿಂಗಲ್ಲಿ ಇದು ಕರೆಕ್ಟಾಗಿ ಈ ಥರ ಮಾಡು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕರ್ಕೊಂಬಂದು ಬುದ್ಧಿ ಹೇಳೋರು. ನೀನು ಇವಾಗ ಬೆಳೀತಿದ್ಯಾ, ಈ ಯಾವ್ದಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟಾಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ಲರ ಮುಂದೆ ಚಪ್ಪಲ ತಟ್ಟಿ ಹೇಳೋರು. ತುಂಬ ಥ್ಯಾಂಕ್ಸ್ ಸರ್. ಅಷ್ಟೇ, ಥ್ಯಾಂಕ್ ಯು.